ಬೆಂಗಳೂರಲ್ಲಿ ತಲೆದೋರಿರುವ ಗ್ಯಾಸ್ ಎಮರ್ಜೆನ್ಸಿ ರಂಜಾನ್ ಫುಡ್ ಸ್ಟ್ರೀಟ್ ಮೇಲೂ ತಟ್ಟಿದೆ. ಶಿವಾಜಿನಗರದಲ್ಲಿ ರಂಜಾನ್ ಫುಡ್ ಸ್ಟಾಲ್ಗಳಿಗೆ ಸಂಕಷ್ಟ ಎದುರಾಗಿದ್ದು ಆಹಾರ ತಯಾರಿಕೆಗೆ ಸೌದೆ ಮೊರೆ ಹೋಗಿದ್ದಾರೆ. ಇದರ ಜೊತೆಗೆ ಇರಾನ್ನಿಂದ ಆಮದಾಗುವ ಒಣ ಹಣ್ಣು ಹಾಗೂ ಮಸಾಲೆ ಪದಾರ್ಥಗಳ ಕೊರತೆಯೂ ಎದುರಾಗಿದೆ. ಗ್ಯಾಸ್ ಅಭಾವ ಹಳ್ಳ ಹಿಡಿದ ರಂಜಾನ್ ವ್ಯಾಪಾರ. ಹೋಟೆಲ್ ಮುಂದೆ ರಾಶಿ ರಾಶಿ ಸೌದೆ ಸಂಗ್ರಹ. ರಂಜಾನ್ ತಿಂಗಳಲ್ಲಿ ಭರ್ಜರಿ ವ್ಯಾಪಾರ ವಹಿವಾಟು ನಡೆಯುವ ರಂಜಾನ್ ಫುಡ್ ಸ್ಟ್ರೀಟ್ಗೂ ಗ್ಯಾಸ್ ಬಿಸಿ ತಟ್ಟಿದೆ. ಶಿವಾಜಿನಗರದ ರಜಲ್ ಮಾರ್ಕೆಟ್ನಲ್ಲಿ ಗ್ಯಾಸ್ ಅಭಾವದ ಕಾರಣಕ್ಕೆ ರಂಜಾನ್ ಬಿಸಿನೆಸ್ ಅಕ್ಷರಶಃ ಕುಸಿದು ಹೋಗಿದೆ. ಗ್ಯಾಸ್ ಇಲ್ಲದೆ ಫುಡ್ ಸ್ಟಾಲ್ಗಳ ಸಂಖ್ಯೆ ಕಡಿಮೆ ಆಗಿದೆ. ಸ್ಟಾಲ್ಗಳು ಕಡಿಮೆ ಆದ ಕಾರಣಕ್ಕೆ ಜನಸಂದಣಿಯಲ್ಲೂ ಭಾರಿ ಇಳಿಕೆ ಆಗಿದೆ. ಸರ್, ಗ್ಯಾಸ್ ತುಂಬಾ ಸಮಸ್ಯೆ ಆಗ್ತಾ ಇದೆ ಇಲ್ಲಿ. ಇದು ನಾನು ಇವಾಗ ಲಾಸ್ಟ್ ಟೈಮ್ ನಮಗೆ 1100 ರೂಪೀಸ್ ಸಿಗ್ತಾ ಇತ್ತು, ಇವಾಗ 3000 ಕೊಟ್ಟರು ಸಿಗ್ತಾ ಇಲ್ಲ. ಇಲ್ಲಿ ನಾನು ಶವರ್ಮಾ ಮಿಷಿನ್ ಹಾಕಿದ್ದೆ, ಇವಾಗ ಶವರ್ಮಾ ಮಿಷಿನು ತೆಗಿಬಿಟ್ಟಿದ್ದೀನಿ. ಇವಾಗ ಸ್ವಲ್ಪ ಕಷ್ಟ ಆಗ್ತಾ ಇದೆ ಸರ್ ಸಿಲಿಂಡರ್ಗೆ. ನಾನು ಇದು ವರ್ಷ ಪೂರ್ತಿ ಹಾಕ್ತೀನಿ, ಇವಾಗ ಒಂದು 4 ಡೇಸಿಂದ ಆಗ್ತಾ ಇಲ್ಲ ಸರ್. ಗ್ಯಾಸ್ ಸಪ್ಲೈನೇ ಇಲ್ಲ ಸರ್ ಇಲ್ಲಿ. ಸೌದೆಯಿಂದ ಮಾತಾ ಇದೆ, ಇಲ್ಲಿ ತುಂಬ ಪ್ರಾಬ್ಲಮ್ ಆಗಿದೆ. ಎಷ್ಟು ಜನ ಸಮೋಸ ಎಲ್ಲ ಕ್ಲೋಸ್ ಆಗಿದೆ. ಆಗ್ತಾ ಇದೆ ಸರ್, ಇವಾಗ ಆಗ್ತಾ ಇದೆ. ಗಿಲ್ತನ ಆಗ್ತಾ ಇದೆ ಸರ್. ಚೈನ್ಗಿನೆಲ್ಲ ಹಾಕ್ಬಿಟ್ಟು ಹೋಗ್ತಾ ಇದೆ ಇಲ್ಲಿ ಲಾಕ್. ಮತ್ತೊಂದು ಕಡೆ ಹೋಟೆಲ್ಗಳ ಮುಂಭಾಗದಲ್ಲಿ ರಾಶಿ ರಾಶಿ ಸೌದೆ ಸುರಿದು ಹೋಟೆಲ್ ಮಾಲೀಕರು ಅಡುಗೆಗೆ ಸೌದೆ ಒಲೆ ಮೊರೆ ಹೋಗಿದ್ದಾರೆ. ಶಿವಾಜಿನಗರದ ರಜಲ್ ಮಾರ್ಕೆಟ್ ರಸ್ತೆಯಲ್ಲಿ ಸೌದೆಗಳ ರಾಶಿ ಸಾಮಾನ್ಯವಾಗಿದ್ದು ವ್ಯಾಪಾರದ ಮೇಲೂ ಹೊಡೆತ ಕೊಟ್ಟಿದೆ. ಇನ್ನು ಗ್ಯಾಸ್ ಅಭಾವದಿಂದ ಕೆಲವು ಫುಡ್ ಸ್ಟಾಲ್ಗಳು ಕೂಡ ಬಂದ್ ಆಗಿದ್ದು ವ್ಯಾಪಾರಿಗಳಿಗೆ ಸಂಕಷ್ಟ ಉಂಟಾಗಿದೆ. ಗ್ಯಾಸ್ ಸಮಸ್ಯೆ ಆಗಿದ್ದಕ್ಕೆ ನಾವು ಇದು ಮಾಡ್ತಾ ಇದ್ದೀವಿ ಸರ್. ಅಷ್ಟೇ, ಕಸ್ಟಮರಿಗೆ ಸಿಗ್ತಾ ಇಲ್ಲ, ಎಲ್ಲ ಬಂದ್ ಮಾಡಿಬಿಟ್ಟಿದ್ದಾರೆ. ಈಗ ನಾವು ಕಸ್ಟಮರ್ಗೆ ಒದಗಿಸ್ಬೇಕಲ್ಲ ಆಹಾರ, ಈಗ ಮಾಡಕ್ಕೆ ನಾವು ಕೇಳ್ತೇವೆ. ಸೌದೆಗಳ ರಾಶಿ ನಮ್ಗೆ ಇಲ್ಲಿ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ರಸ್ತೆ ಉದ್ದಕ್ಕೂ ಕೂಡ ಸಿಲಿಂಡರ್ ಇಟ್ಕೊಂಡು ಏನೋ ಬಗೆ ಬಗೆಯ ತಿಂಡಿ ತಿನಿಸುಗಳನ್ನ ಮಾರಾಟ ಮಾಡ್ತಾ ಇದ್ರು. ಅಂತಹ ವ್ಯಾಪಾರಿಗಳು ಕೂಡ ಸಮಸ್ಯೆ ಆಗಿರುವಂತದ್ದು. ಇರಾನ್ ಮಸಾಲೆ ಪದಾರ್ಥಗಳು ಔಟ್ ಆಫ್ ಸ್ಟಾಕ್. ಇರಾನ್ ಮೇಲೆ ಇಸ್ರೇಲ್ ಅಮೆರಿಕ ಯುದ್ಧದಿಂದ ಗ್ಯಾಸ್ ಆಮದಿಗೆ ಹೊಡೆತ ಬಿದ್ದಿದೆ. ಇನ್ನು ಇರಾನ್ನಿಂದ ಆಮದಾಗುವ ಒಣಹಣ್ಣು ಹಾಗೂ ಮಸಾಲೆ ಪದಾರ್ಥಗಳ ಮೇಲೂ ಪರಿಣಾಮ ಬೀರಿದ್ದು 2 ವಾರದಲ್ಲಿ ಇರಾನ್ನಿಂದ ಆಮದಾಗಬೇಕಿದ್ದ ಡ್ರೈ ಫ್ರೂಟ್ಸ್ ಹಾಗೂ ಮಸಾಲೆ ಪದಾರ್ಥಗಳ ಸ್ಟಾಕ್ ಖಾಲಿಯಾಗುವುದಾಗಿ ಬೆಂಗಳೂರು ಡ್ರೈ ಫ್ರೂಟ್ಸ್ ಮರ್ಚೆಂಟ್ಸ್ ಅಸೋಸಿಯೇಷನ್ ತಿಳಿಸಿದೆ. ಹೀಗಾಗಿ ಇರಾನ್ ದೇಶದ ಡ್ರೈ ಫ್ರೂಟ್ಸ್ ಬೆಲೆ 45% ಏರಿಕೆ ಆಗಿದೆ. ಈಗ ಭಯ ಏನಂದ್ರೆ ಐಟಮ್ ಬೇಕಾ ಅಂದರೆ ಆರ್ಡರ್ ಮಾಡಬೇಕಾ ಅಂದರೆ ಐಟಮ್ ಬರಲ್ಲ. ಐಟಮ್ ಬಂದಂದ್ರೆ ಸರ್ ರೇಟ್ ಜಾಸ್ತಿ ಆಗಿಬಿಡ್ತದೆ. ಆಲ್ಮೋಸ್ಟು ರೇಟ್ ಜಾಸ್ತಿ ಆಗಿದೆ. ನಾವು ಈಗ ಹೊಸ ಆರ್ಡರು ಮುಂಬೈನಲ್ಲಿ ಮತ್ತು ದಿಲ್ಲಿನಲ್ಲಿ ಆರ್ಡರ್ ಕೂಡ ಅಂದರೆ ಇಲ್ಲ ಸ್ಟಾಕ್ ಇಲ್ಲ ಅಂತ ಹೇಳ್ಬಿಡ್ತಾರೆ. ಯಾಕೆ ಅಂದರೆ ಅದು ಅಡ್ವಾಂಟೇಜು. ಸ್ಟಾಕ್ ಐತೆ ಇಂಡಿಯಾನಲ್ಲಿ, ಬಟ್ಟು ರೇಟ್ ಜಾಸ್ತಿ ಮಾಡಿಬಿಡ್ತದೆ ಸರ್. ಇರಾನ್ ಕೇಸರಿ ಪ್ರತಿ ಕೆಜಿಗೆ 2.5 ಲಕ್ಷ ಇದ್ದಿದ್ದು ಈಗ 3.5 ಲಕ್ಷಕ್ಕೆ ಏರಿಕೆಯಾಗಿದೆ. ಅದೇ ರೀತಿ ಅಂಜೂರ ಬೆಲೆ ಕೆಜಿಗೆ 1200ರಿಂದ 2000, ಇರಾನ್ ಖರ್ಜೂರ 250ರಿಂದ 600, ಬಾದಾಮಿ 780ರಿಂದ 1200 ರೂಪಾಯಿ, ಪಿಸ್ತಾ 2200ರಿಂದ 3200 ರೂಪಾಯಿ, ಆಫ್ರಿಕೋಟ್ 1800ರಿಂದ 2600 ರೂಪಾಯಿ, ಯಾಲಕ್ಕಿ 2900ರಿಂದ 5000 ರೂಪಾಯಿ, ಕರಿಮೆಣಸು 1200 ರೂಪಾಯಿಯಿಂದ 1600 ರೂಪಾಯಿವರೆಗೂ ಆಗಿದೆ. ನಗರದಲ್ಲಿ ಉಂಟಾಗಿರುವ ಗ್ಯಾಸ್ ಕೊರತೆ ದಿನದಿಂದ ದಿನಕ್ಕೆ ಕೈಮೀರುವ ಹಂತಕ್ಕೆ ಹೋಗುತ್ತಿದೆ. ಈ ನಡುವೆ ವ್ಯಾಪಾರ ವಹಿವಾಟಿನ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರ್ತಿದೆ. ಆದಷ್ಟು ಬೇಗ ಯುದ್ಧದ ಕಾರ್ಮೋಡ ಸರಿದ್ರೆ ಎಲ್ಲವೂ ಹತೋಟಿಗೆ ಬರಲಿದೆ. ಇಲ್ಲದಿದ್ರೆ ಸಮಸ್ಯೆ ಮತ್ತಷ್ಟು ಹದಗೆಡುವುದರಲ್ಲಿ 2 ಮಾತಿಲ್ಲ. ಆಶಿಕ್ ಮುಲ್ಕಿ, ನ್ಯೂಸ್ 18, ಬೆಂಗಳೂರು.